ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಸಾಕಷ್ಟಾಗಿರೋ ಹಿನ್ನೆಲೆಯಲ್ಲಿ ರೈತನೋರ್ವ ಮಣ್ಣು ತಿಂದು ಆಕ್ರೋಶವನ್ನು ಹೊರಹಾಕಿದ್ದ. ಇದು ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಬಿಜೆಪಿ ನಿಯೋಗ ಕೂಡ ಇಂದು ಆ ರೈತನ ಮನೆಗೆ ಭೇಟಿ ಕೊಟ್ಟಿತ್ತು. ಅಸಲಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ಗೊಬ್ಬರದ ಕೊರತೆಗೆ ಕಾರಣ ಏನು ಮತ್ತು ಇದುವರೆಗೂ ಕೂಡ ಜಿಲ್ಲೆಗೆ ಬಂದಿರತಕ್ಕಂಥ ಗೊಬ್ಬರ ಎಷ್ಟು, ಸರಬರಾಜಾಗಿದ್ದೆಷ್ಟು, ಈ ಕುರಿತು ಮಾತಾಡೋಕ್ಕೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ರುದ್ರೇಶಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಆ್ಯಕ್ಚುಲಿ ಸಮಸ್ಯೆ ಏನು ಸರ್ ನಮ್ಮ ಜಿಲ್ಲೆಯಲ್ಲಿ? ನಮಸ್ಕಾರ. ನಮ್ಮ ಜಿಲ್ಲೆಯಲ್ಲಿ ಈಗ ನೀರನ್ನು ಸ್ವಲ್ಪ ಬೇಗ ಬಿಟ್ಟು ಸ್ವಲ್ಪ ಸಮಸ್ಯೆ ಆಗಿದೆ. ಅಂದರೆ ತುಂಗಭದ್ರಾ ನದಿಯಲ್ಲಿ ನಮಗೆ ಜುಲೈ 25ಕ್ಕೆ ನೀರು ಬಿಡ್ತಾಯಿದ್ರು. ಈ ಸರಿ ನಮ್ಮ ಜಿಲ್ಲೆಯಲ್ಲಿ ಜುಲೈ 2ಕ್ಕೆ ನೀರು ಬಿಟ್ಟಿದ್ದರಿಂದ ಸುಮಾರು 64,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬಿತ್ತನೆ ಆಗ್ತದೆ. 1,30,000 ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮಲ್ಲಿ ಮೆಕ್ಕೆಜೋಳ ಬಿತ್ತನೆ. ನಮ್ಮ ಈ ವರ್ಷ ಮೆಕ್ಕೆಜೋಳ ಮತ್ತು ಭತ್ತ ಏರಿಯಾ ಜಾಸ್ತಿ ಆಗಿದ್ದರಿಂದ ನಮ್ಮಲ್ಲಿ ರಸಗೊಬ್ಬರದ ಬೇಡಿಕೆ ಹೆಚ್ಚಾಗಿದೆ. ಆದ್ದರಿಂದ ಸ್ವಲ್ಪ ನಮ್ಮಲ್ಲಿ ರೈತರು ಈಗ ಬೇಗ ಕೊಂಡ್ಕೊಳ್ಳೋ ಒಂದು ಸ್ವಲ್ಪ ಆ ರೀತಿ ಇದರಿಂದ ಸ್ವಲ್ಪ ನಮಗೆ ಗೊಂದಲ ಆಗಿದೆ. ಈಗೆಲ್ಲ ಗೊಂದಲಗಳನ್ನು ನಾವು ಸರಿಪಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದುವರೆಗೂ ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥ ಗೊಬ್ಬರ ಎಷ್ಟು, ಅದು ನಮಗೆ ಎಷ್ಟು ನೀಡಿತ್ತು ಸರ್? ನಮ್ಮ ಜಿಲ್ಲೆಗೆ ಈ ಜುಲೈ ಎಂಡು ಇಲ್ಲಿವರೆಗೂ ನಮ್ಗೆ ಎಷ್ಟು ನೀಡಿತ್ತು ಸರ್? ನಮಗೆ ಜುಲೈ ಎಂಡ್ವರೆಗೆ 31,000 ಮೆಟ್ರಿಕ್ ಟನ್ ಯೂರಿಯಾ ಬೇಕಾಗಿತ್ತು. ಈಗಾಗಲೇ 34,000 ಮೆಟ್ರಿಕ್ ಟನ್ನು ಸರಬರಾಜಾಗಿದೆ. ಸುಮಾರು 67 ನಮ್ಮ ಸೊಸೈಟಿಗಳ ಮೂಲಕ, ಆಮೇಲೆ 375 ನಮ್ಮ ಅಂಗಡಿಗಳ ಮೂಲಕ ರೈತರಿಗೆ ನಾವು ತಲುಪಿಸ್ತಾ ಇದ್ವಿ. ಹಂತ ಹಂತವಾಗಿ ನಮ್ಮ ಜಿಲ್ಲೆಗೆ ರಸಗೊಬ್ಬರ ಸರಬರಾಜು. ವಿಶೇಷವಾಗಿ ನಮ್ಮಲ್ಲಿ ಕಾಂಪ್ಲೆಕ್ಸು, DAP ಸಾಕಷ್ಟು ನಾವು ಈಗ ಸ್ಟಾಕ್ ಮಾಡಿ ಇಟ್ಟಿದ್ದೀವಿ. ಈ ಸಮತೋಲನ ರಸಗೊಬ್ಬರ ಉಪಯೋಗ ಮಾಡಬೇಕನ್ನೋದು ನಮ್ಮ ರೈತ ಬಾಂಧವರು ಮನವರಿಕೆ ಮಾಡಿಕೊಡಬೇಕು. ಅದಕ್ಕೆ ನಾವೀಗ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಕೂಡಿ ಸಹ ಸಾಕಷ್ಟು ನಾವು ಈ ರೈತರಿಗೆ ನಾವು ತರಬೇತಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಒಂದು ಯೂರಿಯಾ ಒಂದೇ ಉಪಯೋಗ ಮಾಡಿದರೆ ಭೂಮಿ ಸಹ ಬರಡಾಗ್ತದೆ ಮತ್ತು ನಮ್ಮ ನೀರು ಕಲುಷಿತ ಆಗ್ತದೆ ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರೋದ್ರಿಂದ ನಾವು ಸ್ವಲ್ಪ ಯೂರಿಯಾವನ್ನು ಸಮತೋಲನವಾಗಿ ಬಳಕೆ ಮಾಡಿರಿ ಅಂತ ನಾವು ರೈತ ಬಾಂಧವರಿಗೆ ವಿನಂತಿ ಮಾಡ್ತಾಯಿದ್ದೀವಿ. ಆಗಲೇ ಒಂದು ಮಾತು ಹೇಳಿದ್ರಿ, ಕ್ಯಾನ್ಸರ್ಗೂ ಕೂಡ ಕಾರಣ ಆಗ್ತದೆ ಅಂತ ವರದಿ ಕೊಟ್ಟಿದ್ದಾರೆ ಅಂತೇಳಿ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ಇದು ವಿಶೇಷವಾಗಿ ನಮ್ಮ ತುಂಗಭದ್ರಾ 4 ಜಿಲ್ಲೆ, ಸಿರುಗುಪ್ಪ ಏನು ಇದು ನಮ್ಮ ಬಳ್ಳಾರಿ, ಹೊಸಪೇಟೆ, ರಾಯಚೂರು, ವಿಜಯನಗರದಲ್ಲಿ ಇದು ನಮ್ಮ ಹೆಚ್ಚಿಗೆ ನಮ್ಮ ಏನು ಪೆಸ್ಟಿಸೈಡ್ ಇರ್ಬೋದು, ನಮ್ಮ ರಸಗೊಬ್ಬರ ಉಪಯೋಗ ಮಾಡಿ ನಮ್ಮ ಕ್ಯಾನ್ಸರ್ ಸಹ ಜಾಸ್ತಿ ಆಗ್ತದೆ ಅಂತೇಳಿ ನಮ್ಮ ಬೇರೆ ಬೇರೆ ಸಂಸ್ಥೆಗಳು, ನಮ್ಮ ವಿಶೇಷ ಮೆಡಿಕಲ್ ಇದು ವರದಿಗಳು ಬಂದವೆ. ಇದು ಸತ್ಯನೇ ಇದೆ. ಈಗ ನಮ್ಮಲ್ಲಿ ಈಗ ಬೆಂಗಳೂರು ಕೆಲವು ರಿಪೋರ್ಟ್ಸ್ಗಳು ತಗೊಂಡ್ರೆ ನಮ್ಮ ಭಾಗದಿಂದ ಹೋದರು ಸಾಕಷ್ಟು ಇದ್ದಾರೆ. ನಮ್ಮನಲ್ಲೇ ಒಬ್ಬರು ಎಡಿ ಇದ್ದರು, ಅವರು ಸ್ಟಮಕ್ ಕ್ಯಾನ್ಸರಿಂದ ಒಂದೇ ತಿಂಗಳಲ್ಲಿ ಅವರು ಗಂಗಾವತಿಯಲ್ಲಿ ಹುಟ್ಟು ಬೆಳೆದಿದ್ದರು. ಮತ್ತು ಅವ್ರು ಡಾಕ್ಟ್ರಿಗೆ ಕೇಳಿದಾಗ, ಇಲ್ಲ ಸರ್, ಇದು ನಮ್ಮ ಗಂಗಾವತಿ ಭಾಗದ ಅಕ್ಕಿ ಉಪಯೋಗ ಮಾಡಿದ್ರಿಂದ ಅಂತೇಳಿ ನಮಗೆ ಸ್ಪಷ್ಟವಾಗಿ ಹೇಳಿದ್ರು. ಇದರಿಂದ ಸ್ವಲ್ಪ ಇದೂ ಸಹ ಒಂದು ಕಾರಣ ಆಗ್ತದೆ. ಹೆಚ್ಚಿಗೆ ನಾವು ರಸಗೊಬ್ಬರ ಮತ್ತು ಕೀಟನಾಶಕ ಉಪಯೋಗ ಮಾಡಿ ರೆಸಿಡ್ಯೂ ಭಾಳ ಉಳಿತದೆ. ನಮ್ಮ ಆಹಾರ ಧಾನ್ಯದಲ್ಲಿ ರೆಸಿಡ್ಯೂ ಉಳಿಯೋದ್ರಿಂದ ಮನುಷ್ಯನ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಈ ಕ್ಯಾನ್ಸರ್ ವಿಚಾರವಾಗಿ ತಾವೇನಾದರೂ ಎಲ್ಲಾದರೂ ಈ ಪರೀಕ್ಷೆಗಳನ್ನು ಮಾಡಿಸೋದು ಅಥವಾ ಈಗ ಸದ್ಯ ಪರಿಸ್ಥಿತಿಯಲ್ಲಿ ಅಂಥ ಪ್ರಕರಣಗಳು ಯಾವುದಾದ್ರೂ ಗಮನಕ್ಕೆ ಬಂದಿದೆ ಸರ್ ನಿಮ್ಮ ಗಮನಕ್ಕೆ? ಇಲ್ಲ, ಅದು ನಾವು ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇದು ನಮ್ಮ ರಾಯಚೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ರಿಸರ್ಚ್ ಅವರಿಗೆ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ ಮತ್ತು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನವರಿಗೂ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಇನ್ನೂ ಈಗ ಸ್ಟಡಿ ಮಾಡ್ತಾ ಇದ್ದಾರೆ. ಅವ್ರದಿಂದ ನಾವು ಇನ್ನೂ ರಿಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಈಗ ಸರ್ 3,000 ಟನ್ ಜಾಸ್ತಿ ಬಂದಿದೆ ನಮ್ಮ ಜಿಲ್ಲೆಗೆ, ಆದರೂ ಕೊರತೆ ಯಾಕಾಗಿದೆ ಸರ್? ಜನ ಎಲ್ಲ ಕ್ಯೂ ನಿಂತಿದ್ದಾರೆ. ನಿನ್ನೊಬ್ಬರು ರೈತರು ಕೂಡ ಮಣ್ಣು ತಿಂದಿರ್ತಕ್ಕಂಥದ್ದು, ಆ ರೈತರದ್ದು ಇವತ್ತು ಇಡೀ ರಾಜ್ಯದಾಗ ಚರ್ಚೆ ಆಗ್ತಿರ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಕೃಷಿ ಇಲಾಖೆಗೆ ಇದೊಂದು ಕೆಟ್ಟ ಹೆಸರು. ಇಲ್ಲ, ಈಗ ರೈತರು ಸ್ವಲ್ಪ ತಗೊಂಡೋಗಿ ಇಟ್ಕೊಳ್ಳೋದು ಸ್ವಲ್ಪ ಮಾಡ್ತಾಯಿದ್ದಾರೆ, ಸ್ಪೆಷಲಿ ನೀರಾವರಿ ಭಾಗದಲ್ಲಿ. ಅದು ದಯವಿಟ್ಟು ರೈತ ಬಾಂಧವರು ಮಾಡ್ಬೋದು. ಇವತ್ತಿನ ಬೇಕಾ ಇವತ್ತೇ ತಗೊಳ್ಳಿ, ನಾಳೆ ಬೇಕಾ ನಾಳೆ ತಗೊಳ್ಳಿ. ನಾವು ಹಂತ ಹಂತವಾಗಿ ಪ್ರತಿ ವಾರ ಏನು ನಮ್ಮ ಜಿಲ್ಲೆಗೆ ಬರ್ತದೆ, ಪ್ರತಿ ಎಲ್ಲ ನಮ್ಮ ಸಪ್ಲೈ ಮಾಡೋಕ್ಕೆ ಇದೆ. ನಿಮ್ಗೆ ನಾಳೆದು ಬೇಕಂದ್ರೆ ಇವತ್ತೇ ತಗೊಂಡಿಟ್ರೆ ಸ್ವಲ್ಪ ಗೊಂದಲ ಆಗ್ತದೆ. ಈ ಬಗ್ಗೆ ನಾವೀಗ ರೈತ ಬಾಂಧವರಿಗೆ ನಮ್ಮ ಈಗ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಈಗ ಸಾಕಷ್ಟು ಸಭೆಗಳನ್ನು ಮಾಡಿ ನಿರ್ದೇಶನ ಕೊಟ್ಟಿದ್ದಾರೆ. ಈ ಬಗ್ಗೆ ನಾವೀಗ ಸೂಕ್ತವಾದ ಕ್ರಮವನ್ನು ವಹಿಸ್ತೀವಿ. ಏನು ಹೇಳ್ತೀರಿ ಸರ್ ರೈತರಿಗೆ? ಕೊನೆಯದಾಗಿ ಯೂರಿಯಾ ಗೊಬ್ಬರ ವಿಚಾರವಾಗಿ ಎಲ್ಲ ಜನ ಕ್ಯೂ ನಿಂತಿದ್ದಾರೆ. ರೈತರು ಖಾಸಗಿ ಇರ್ಬೋದು ಮತ್ತು ಸಹಕಾರಿ ಸಂಘಗಳ ಮುಂದೆ ಇರ್ಬೋದು, ಬೆಳಗ್ಗೆ 5 ಗಂಟೆಗೆ ಬಂದೆಲ್ಲ ಕ್ಯೂ ನಿಲ್ತಾರೆ. ಅಂಥ ರೈತರಿಗೆ ಏನು ಹೇಳ್ತೀರಿ? ಅಲ್ಲ, ನಾನು ರೈತ ಬಾಂಧವರು ಇಷ್ಟೇ ವಿನಂತಿ ಮಾಡೋದು, ಯಾರೂ ಸಹ 5 ಗಂಟೆಗೆಲ್ಲ ಹೋಗಿ ನಿಲ್ಲೋದು ಅವಶ್ಯಕತೆ ಇಲ್ಲ. ನಾವು ಈಗ ಇವತ್ತಿಂದ ಅಥವಾ ನಾಳೆಯಿಂದ ನಾವು ಇವತ್ತಿಂದ ಯಾವ ಸೊಸೈಟಿಗೆ ಬರ್ತದೆ ಒಂದು ದಿವಸ ಮುಂಚಿತವಾಗಿ ನಾವು ತಿಳಿಸ್ತಾ ಇದ್ವಿ. ಅದೇ ರೀತಿ ಯಾವ ಅಂಗಡಿನಲ್ಲಿ ಎಷ್ಟು ಸ್ಟಾಕ್ ಇದೆ ಅನ್ನೋದು ಸಹ ನಾವು ಇವತ್ತು ಎಲ್ಲ ನಮ್ಮ ಪೇಪರಿಗೆ ಕೊಡಲಿಕ್ಕೆ ನಾವು ಕ್ರಮ ಕೊಂಡಿವಿ. ಒಟ್ಟು ಓವರಾಲ್ ಈಗ ನಮ್ಮಲ್ಲಿ ಈಗೇನು 3,000 ಟನ್ ಈಗ ಸ್ಟಾಕ್ ಇದೆ, ಅದ್ರ ಎಲ್ಲೆಲ್ಲಿದೆ ಅಂತೇಳಿ ನಾವು ಕೊಡ್ತೀವಿ. ಮತ್ತು ರೈತ ಬಾಂಧವರು ಇವತ್ತಿನ ಬೇಕಾದ ಇವತ್ತೇ ತಗೊಳ್ಳಿ, ಒಂದು 2 ದಿವಸ ಬಿಟ್ಟು ಮತ್ತೆ ತಗೊಂಡ್ರೆ ನಿಮ್ಮ ಎಲ್ಲ ರೈತ ಬಾಂಧವರಿಗೂ ಸ್ವಲ್ಪ ಅನುಕೂಲ ಆಗ್ತದೆ. ಮತ್ತು ಈಗ ಕೆಲವು ಬೆಳೆಗಳಿಗೆ ಯೂರಿಯಾ ಅವಶ್ಯಕತೆನೇ ಇಲ್ಲ. ಈಗ ಹತ್ತಿ ಆಲ್ರೆಡಿ ನಮ್ಮಲ್ಲಿ ಇದು ಇದೆ, ಬೋಲ್ ಫಾರ್ಮೇಷನ್ ಅಂತೀವಿ, ಹಂಗಿದೆ. ಎಲ್ಲೆಲ್ಲಿ ಸ್ವಲ್ಪ ಮೆಕ್ಕೆಜೋಳ ಇದೆ
ಮತ್ತು ಸಜ್ಜೆಗೂ ಸಹ ಅಷ್ಟೊಂದು ಯೂರಿಯಾ ಅವಶ್ಯಕತೆ ಇಲ್ಲ. ಯಾವ ಬೆಳೆಗಳಿಗೆ ಅವಶ್ಯಕತೆ ಇದೆ ಆ ಬೆಳೆಗಳಿಗೆ ಮಾತ್ರ ಯೂರಿಯಾ ಉಪಯೋಗ ಮಾಡ್ಕೊಂಡು ನಾನು ಮನವಿ ಮಾಡ್ತೇನೆ. ಈಗ ರೀಸೆಂಟ್ ಮತ್ತೆ ಯಾವಾಗ ಬರ್ತಾರೆ ಗೊಬ್ಬರ? ಈಗ ಅದೇ ಬುಧವಾರ ನಮಗೆ 800 ಟನ್ ಬರ್ತಾಯಿದೆ, ನಾಳೆ ಬಿಟ್ಟು ನಾಡಿದ್ದು. ಆಮೇಲೆ ಸ್ವಲ್ಪ ರೇಕಿಂದು ಸ್ವಲ್ಪ ನಮ್ಮಲ್ಲಿ ಸಮಸ್ಯೆ ಇತ್ತು. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಸಭೆ ಮಾಡಿ ಇದನ್ನೆಲ್ಲ ಬಗೆಹರಿಸಿದ್ದಾರೆ. ಒಟ್ಟು ಈ ವಾರದೊಳಗೆ ನಮಗೆ 2500 ಮೆಟ್ರಿಕ್ ಟನ್ನನ್ನು ನಾವು ಈಗ ಬೇರೆ ಬೇರೆ ಕಂಪನಿಗಳಿಂದ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಇಲ್ಲ, ಆದರೆ ರೈತರ ಬೇಡಿಕೆ ಹೆಚ್ಚಾಗಿದೆ. ನಮ್ಮ ಜಿಲ್ಲೆಗೆ ಇದೇ ವಾರ ಇನ್ನೂ 2500 ಟನ್ ಗೊಬ್ಬರ ಬರುತ್ತೆ ಅನ್ನೋದು ಜಂಟಿ ನಿರ್ದೇಶಕರ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.